ಗುಡುಗಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿ ಸೈಡ್ ಲೈನ್ ಆಗ್ತಿದ್ದಾರಾ? ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದ ಹಾಗೆ ಸಿದ್ದುವನ್ನ ದೂರವಿಟ್ರ ಡಿಕೆ. ಸ್ವಾಭಾವಿಕ ಪ್ರಶ್ನೆ. ಸೈಲೆಂಟ್ ಆಗಿ ಸೈಡ್ ಲೈನ್ ಆದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದ ಹಾಗೆ ಸಿದ್ದುನ ದೂರವಿಟ್ರ ಡಿಕೆ ಶಿವಕುಮಾರ್. ಪಕ್ಷದ ಪ್ರಮುಖ ನಿರ್ಧಾರಗಳಲ್ಲಿ ಇಲ್ವ ಸೂಕ್ತ ಪ್ರಾತಿನಿಧ್ಯತೆ? ಪಕ್ಷ ಅಥವಾ ಸರ್ಕಾರ ಕಾರ್ಯಕ್ರಮದಲ್ಲಿಲ್ಲ ಸಿದ್ದು ಫೋಟೋ. ಪೋಸ್ಟರ್ ಕಟೌಟ್ಗಳಲ್ಲಿ ಸಿದ್ದರಾಮಯ್ಯರ ಫೋಟೋ ಮಾಯ ಆಗ್ತಾ ಇದೆ. ಸಿದ್ದರಾಮಯ್ಯರ ವಿರುದ್ಧ ಕಾಣದ ಕೈಗಳ ಟಾರ್ಗೆಟ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಅನ್ನೋ ಅನುಮಾನಗಳು ಶುರುವಾಗಿದೆ. ಮುಂದಿನ ಚುನಾವಣೆಗೂ ದೂರವಿಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರಾ? ಈ ರಾಜ್ಯದ ಮಾಸ್ ಲೀಡರ್ಗಳಲ್ಲಿ ಒಬ್ಬರಾಗಿರೋ ಸಿದ್ದರಾಮಯ್ಯನವರು ಈ ಎಲ್ಲ ವಿಚಾರ ಸಿದ್ದು ಬಣದ ನಾಯಕರನ್ನ ಕೆಳಗಿಳಿಸುತ್ತಾ ಅನ್ನೋ ಪ್ರಶ್ನೆ. ಸಿದ್ದರಾಮಯ್ಯನವರು ಇತ್ತೀಚೆಗೆ ನಿಮಗೆ ಪೋಸ್ಟರ್ನಲ್ಲಿ ಕಾಣಿಸ್ತಿಲ್ಲ ಅವರ ಮುಖ, ಕಟೌಟ್ಗಳಲ್ಲಿ ಕಾಣಿಸ್ತಾ ಇಲ್ಲ ಅವರ ಮುಖಗಳು. ಡಿಕೆ ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಪೋಸ್ಟರು ಕಟೌಟು ಹೊರತುಪಡಿಸಿ ಒಂದು ಸಣ್ಣ ಕಾಗದದ ತುಂಡಿದ್ರು ಕೂಡ ಡಿಕೆ ಶಿವಕುಮಾರ್ ಸೈಡಲ್ಲಿ ನಿಂತ್ಕೊಂಡು ನಗೋ ಫೋಟೋ ಇರ್ತಾ ಇತ್ತು. ಈಗ ನಮ್ಮ ರಾಜ್ಯವನ್ನು ಆಳುತ್ತಿರುವ ಡಿಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ಯಾವುದೇ ಪೋಸ್ಟರ್ ನೋಡಿ, ಪೋಸ್ಟರ್ಗಳಲ್ಲಿ ಸಿದ್ದರಾಮಯ್ಯರ ಫೋಟೋ ಬೇಕು ಅನ್ನೋ ವಾದ ಫ್ರೀಡಮ್ ಟಿವಿಯದ್ದಲ್ಲ, ಬದಲಾಗಿ ಸೈಡ್ ಲೈನ್ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನ ಸಮಾಜದಲ್ಲಿ ಕಾಡ್ತಿರ್ಬೇಕಾದ್ರೆ ಆ ಸೊಸೈಟಿಯಲ್ಲಿ ಎದ್ದಿರುವಂತಹ ಈ ಅನುಮಾನಕ್ಕೊಂದು ಕ್ಲಾರಿಟಿ ಕೊಡೋ ಜವಾಬ್ದಾರಿ ನಮ್ದಿದೆ. ಹಾಗಾಗಿ ಸಿದ್ದರಾಮಯ್ಯರ ಭಾವಚಿತ್ರಗಳು ಕಟೌಟ್ಗಳಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ, ಪೋಸ್ಟರ್ಗಳಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಮೆ ಥರ ನಡ್ಕೊಂಡು ಬರ್ತಾ ಇತ್ತ ಮನುಷ್ಯ, ಈಗ ಕಾರಣದೇ ಇಲ್ಲ ಬರೋದು. ಅಟ್ಲೀಸ್ಟ್ ಒಂದು ಸಣ್ಣ ವಿಡಿಯೋ ವಿಜುವಲ್ಸ್ಗಳಾದರೂ ಲೀಕ್ ಆಗ್ತಾ ಇತ್ತು, ಅದು ಕೂಡ ಇಲ್ಲ. ಸಿದ್ದರಾಮಯ್ಯನವರು ಕಾಣುತ್ತಿಲ್ಲ, ಸಿದ್ದರಾಮಯ್ಯನವರು ಅಪ್ರತ್ಯಕ್ಷ, ಪೋಸ್ಟರ್ಗಳಲ್ಲೂ ಇಲ್ಲ, ಕಟೌಟ್ಗಳಲ್ಲೂ ಇಲ್ಲ. ಡಿಕೆ ಶಿವಕುಮಾರ್ ಭಾಗಿಯಾಗುವ ಯಾವೊಂದು ಕಾರ್ಯಕ್ರಮದಲ್ಲೂ ಕೂಡ ಸಿದ್ದರಾಮಯ್ಯನವರು ಕಾಣಿಸ್ತಿಲ್ಲ. ಸಿದ್ದರಾಮಯ್ಯನವರ ಪರಮಾಪ್ತ ಬಳಗದ ನಾಯಕರುಗಳ ಪೋಸ್ಟರ್ಗಳಲ್ಲೂ ಕೂಡ ನೋ ಸಿದ್ದರಾಮಯ್ಯ ನೋ. ಹಿಂಗಾದ್ರೆ ಹೆಂಗ್ರಯ್ಯ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರನ್ನ ಹಂತ ಹಂತವಾಗಿ ಸೈಡಿಗಿಡೋ ಪ್ರಯತ್ನಗಳಾಗ್ತಾ ಇದೆಯಾ? ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಿದ್ದಿದ್ದು ಪ್ರತಿಯೊಂದು ನಾಮಕರಣಕ್ಕೂ ಡಿ ಕೆ ಶಿವಕುಮಾರ್ ಬರ್ತಾ ಇದ್ರು. ಪ್ರೋಟೋಕಾಲ್ ಪ್ರಕಾರ CM, DCM, ಹೋಮ್ ಮಿನಿಸ್ಟ್ರು ಎಲ್ಲ ಇರ್ತಾರೆ ಜೊತೆಗೆ. ಸರಿ, ಈಗ ಹೋಮ್ ಮಿನಿಸ್ಟ್ರು ಅಲ್ಲ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ. ಹಾಗಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರದ ಅತ್ಯಂತ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗ ನಾನು ಸದಾಕಾಲ ಸಿದ್ದರಾಮಯ್ಯರ ಸಲಹೆಯನ್ನು ಕೇಳಕೊಂಡೇ ಅಧಿಕಾರ ನಡೆಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ಎಲ್ಲಿ ಕೇಳುತ್ತವ್ರು ಸಲಹೆ ಕೇಳೋದಕ್ಕೆ ವಿಡಿಯೋಗಳಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಪಕ್ಕದಲ್ಲಿ ಇರೋದೇ ಕಾಣುತ್ತಿಲ್ಲ. ಹೇಳಿ ಕೇಳಿ ಸಿದ್ದರಾಮಯ್ಯನವರು ಮೊಬೈಲ್ ಫೋನ್ ಬಳಸೋದಿಲ್ಲ. ಫೋನ್ ಮಾಡೇನಾದರೂ ಕೇಳಕತ್ತಾರ ಅಂತ ಕೇಳಿದ್ರೆ ಇಲ್ಲಿ ಸಿಂಗಲ್ ಶೇರ್ ಕಿ ಸಿಂಗಲ್ ರೂಲ್ ನಡೀತಾ ಇದೆಯಾ ಅನ್ನೋ ಅನುಮಾನ. ಸಿಂಗಲ್ ಶೇರ್ ಕಿ ಸಿಂಗಲ್ ರೂಲ್. ಸಮಜ್ದಾರಿಯೋಂಕು ಇಶಾರಾ ಮೇ ಮಾಲೂಮ್ ಹೋತಾ ಹೈ ಅನ್ನೋ ಹಿಂದಿಲೊಂದು ಮಾತಿದೆ. ಅಂದರೆ ಅರ್ಥ ಆಗೋ ಅವರಿಗೆ ಸನ್ನೆಲ್ಲಿ ಗೊತ್ತಾಗ್ತವಂತೆ, JB ಕೈ ಹಾಕೊಂಡು ನಡ್ಕೊಂಡು ಹೋಗುವಾಗಲೇ ಗೊತ್ತಾಯ್ತು ಕೆಲವರಿಗೆ. ಎಲ್ಲೋ ಸಣ್ಣಕ್ಕೆ ಸಿದ್ದರಾಮಯ್ಯರನ್ನ ಸೈಡ್ ಲೈನ್ ಮಾಡ್ತವ್ರೆ ಡಿ ಕೆ ಸಾಹೇಬ್ರು ಅಂತ. CM ಸ್ಥಾನದಿಂದ ಕೆಳಗಿಳಿತಲೇ ಸಿದ್ದುನ ದೂರವಿಟ್ರ ಡಿಕೆ.